कलबुर्गी पुलिस ने प्रॉपर्टी ऑफेंसेस के खिलाफ एक बड़ी सफलता हासिल की है। पुलिस ने अलग अलग चोरी के मामलों में कई आरोपियों को गिरफ्तार करते हुए लाखों रुपए का माल बरामद किया है। पुलिस के मुताबिक अलग अलग पुलिस स्टेशंस में दर्ज घरों की चोरी, चेन स्नैचिंग और अन्य प्रॉपर्टी ऑफेंस के केसेस को ट्रेस करते हुए आरोपियों को पकड़ा गया। ऑपरेशन के दौरान पुलिस ने कैश, सोने के आभूषण और अन्य कीमती सामान मिलाकर लगभग 15 लाख रुपए से ज्यादा की संपत्ति बरामद की है। इसके साथ ही कई पेंडिंग केसेस का भी सफल पर्दाफाश किया गया है। कलबुर्गी पुलिस ने कहा है कि प्रॉपर्टी ऑफेंसेस पर सख्त नजर रखी जा रही है और ऐसे अपराधों में शामिल किसी भी व्यक्ति को बख्शा नहीं जाएगा। फिलहाल पुलिस आरोपियों से और पूछताछ कर रही है और अन्य मामलों में भी जांच जारी है। This video is sponsored by Mahalakshmi Jewelers, Mannur Multi-Speciality Hospital, KBN University, Royal PU College of Science and Commerce, Imran Silk House, Al-Sharia Group of Institutions, and by Ideal with G. ದನಗಳು ಕಳ್ಳ ಪ್ರಕರಣ ಬಗ್ಗೆ ನಾನು ಮಾಹಿತಿ ನೀಡಿದ್ದೇನೆ. ಅಫ್ಜಲ್ಪುರ ಪೊಲೀಸ್ ಠಾಣೆಯಲ್ಲಿ ಮೇ 1ಗೆ ಒಂದು ಸಿದ್ದಪ್ಪ ಅಂತ ಒಬ್ಬರು ಅಫ್ಜಲ್ಪುರ ಠಾಣೆಗೆ ಬಂದು ದೂರು ನೀಡಿರ್ತಾರೆ. ಅವರು ದೂರಲ್ಲಿ ಈ ಥರ ಮೆನ್ಷನ್ ಮಾಡಿರ್ತಾರೆ, ಅವರು ರಾತ್ರಿ ವೇಳೆಯಲ್ಲಿ ಒಂದು ಹೊಲದಲ್ಲಿ ಒಂದು ಆಕಳನ್ನು ಕಟ್ಟಿರ್ತಾರೆ, ಅದು ಯಾರೋ ಕಳುವು ಮಾಡ್ಕೊಂಡು ಹೋಗಿದ್ದಾರೆ ಅಂತ ಒಂದು ಮಾಹಿತಿ ದೂರು ನೀಡಿರ್ತಾರೆ ಅಫ್ಜಲ್ಪುರ ಪೊಲೀಸ್ ಠಾಣೆಯಲ್ಲಿ. ಅದು ದೂರನ್ನು ಸ್ವೀಕರಿಸಿಕೊಂಡು ನಾವು ಒಂದು 92/2026 ಅಡಿಯಲ್ಲಿ ಒಂದು ಕಳ್ಳತನ ಪ್ರಕರಣ ನಾವು ಅಫ್ಜಲ್ಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿಕೊಂಡಿರ್ತೇವೆ. ಮತ್ತು ಈ ಕಳ್ಳತನ ಪ್ರಕರಣ ಬಗ್ಗೆ ನಾವು ಪತ್ತೆ ಹಚ್ಚಲಿಕ್ಕೆ DYSP ಆನಂದ್ ತಮ್ರಾಯ ಪಾಟೀಲ್ ಅವರ ಸೂಪರ್ವಿಷನಲ್ಲಿ CPI ಅಫ್ಜಲ್ಪುರ ಲಕ್ಕನ್ ಮತ್ತು PSI ಇನ್ಚಾರ್ಜ್ ಅಫ್ಜಲ್ಪುರ ವಾತ್ಸಲ್ಯ ಅವರು ಮತ್ತು ಬಲರಾಮ್ ಮತ್ತು ಅವರ ತಂಡ ಆಗಿರುವಂತಹ ಶಿವಪುತ್ರ ASI ಸಂತೋಷ್, ಯಲ್ಲಪ್ಪ ಆನಂದ್, ಶಿವಶರಣ ಬಾಗಣ್ಣ, ಶಿವಯ್ಯ, ಮುಕ್ತಂ ಪಟೇಲ್ ಇವರು ಕಂಪ್ಲೀಟ್ ಸರ್ಕಿಲ್ ಸ್ಟಾಫ್ ಸೇರಿಸ್ಕೊಂಡು ಒಂದು ತಂಡವನ್ನು ರಚನೆ ಮಾಡಿರ್ತಾರೆ. ಮತ್ತು ಅವರು ಈ ದನಗಳ ಕಳ್ಳತನ ಮಾಡೋರ ಬಗ್ಗೆ ಎಲ್ಲ ಕಡೆ ಮಾಹಿತಿ ಕಲೆ ಹಾಕ್ತಾ ಇರ್ತಾರೆ. ಅವರು ಮಾಹಿತಿ ಚೆಕ್ ಮಾಡ್ತಿದ್ದಾಗ ನಮಗೆ ಕೆಲವೊಬ್ಬರು ಈ ಥರ ಕಳ್ಳತನ ಮಾಡೋಕ್ಕೆ ಬಂದಿದ್ದಾರೆ ಅಂತ ಮಾಹಿತಿ ಬಂದಿದ್ದ ತಕ್ಷಣ ನಾವು ಕೆಲವು ವೆಹಿಕಲ್ ಮತ್ತು ಕೆಲವರ ಸಸ್ಪೆಕ್ಟನ್ನ ವಶಪಡಿಸಿಕೊಂಡಿರ್ತೇವೆ. ಅವರು ಹೆಸರು ವಿಳಾಸ ಕೇಳಲಾಗಿ ಅವರ ಹೆಸರು ಟೋಟಲ್ 5 ಜನ ನಾವು ಸೆಕ್ಯೂರ್ ಮಾಡ್ಕೊಂಡಿರ್ತೇವೆ ಈ ಕೇಸಲ್ಲಿ. ಅದರಲ್ಲಿ ಕಾಜಪ್ಪ, ರಮೇಶ್, ಮೆಹಬೂಬ್ ಅಂತ ಅಂಬೇವಾಡ ಆಳಂದ್ ತಾಲೂಕದವರಿದ್ದಾರೆ, ಮತ್ತು ಮಲ್ಲಿಕಾರ್ಜುನ್ ಕಾಜಪ್ಪ ರಮೇಶ್ ಅಂತ ಅಂಬೇವಾಡ ಆಳಂದ್ ತಾಲೂಕದವರಿದ್ದಾರೆ, ಮೆಹಬೂಬ್ ಅಂತ ಅವರು ಮಾದನಹಿಪ್ಪರ್ಗ ಗ್ರಾಮದವರಿದ್ದಾರೆ, ಮತ್ತು ಮಲ್ಲಿಕಾರ್ಜುನ್ ಶಿವಶರಣ್ ಅಂತ ಅವರು ದೇವರಹಿಪ್ಪರ್ಗಿ ಬಿಜಾಪುರ ಡಿಸ್ಟಿಕ್ ಸೇರಿದವರಿದ್ದಾರೆ. ಟೋಟಲ್ 5 ಜನ. ಮತ್ತು ಅವರು ಒಂದು ಬೊಲೆರೋ ಪಿಕಪ್ ವಾಹನ ಬಳಸ್ತಾ ಇದ್ದರು, ಅದನ್ನು ನಾವು ವಶಪಡಿಸಿಕೊಂಡಿದ್ದೇವೆ. ಅವ್ರನ್ನ ಕಂಪ್ಲೀಟ್ ವಿಚಾರಣೆ ಮಾಡಿದಾಗ ಅವರು ಟೋಟಲ್ 5 ಕಳ್ಳತನ ಮಾಡಿರೋ ಬಗ್ಗೆ ಒಪ್ಕೊಂಡಿರ್ತಾರೆ. ಮಾದನಹಿಪ್ಪರ್ಗದಲ್ಲಿ 2 ಪ್ರಕರಣಗಳು, ಅಫ್ಜಲ್ಪುರದಲ್ಲಿ 1 ಪ್ರಕರಣ, ಆಲಂದಲ್ಲಿ 2 ಪ್ರಕರಣ. ಇದರಲ್ಲಿ ನಾವು ಕೆಲವೊಂದು ಅವರ ಕಡೆಯಿಂದ ದನಗಳನ್ನು ವಶಪಡಿಸಿಕೊಂಡಿದ್ದೇವೆ. ಈ ಮಾದನಹಿಪ್ಪರ್ಗ 30/2026 ಕೇಸಲ್ಲಿ ನಾವು 4 ಹೋರಿಗಳನ್ನು ನಾವು ಅವರ ಕಡೆಯಿಂದ ವಶಪಡಿಸಿಕೊಂಡಿದ್ದೇವೆ ಮತ್ತು ಬೊಲೆರೋ ಪಿಕಪ್ ವಾಹನವನ್ನು ವಶಪಡಿಸಿಕೊಂಡಿದ್ದೇವೆ. ಅದರ ಜೊತೆ ನಾವು ಈ ಏನು ಕೆಲವು ಕಡೆ ದನಗಳು ಕಳ್ಳತನ ಮಾಡಿದ್ದಾರೋ ಅವರು ಮಾರಾಟ ಮಾಡಿ ಹಣ ಮಾಡಿಕೊಂಡಿರೋ ಬಗ್ಗೆ ಆ ಹಣನೂ ನಾವು ವಸೂಲಿ ಮಾಡಿಕೊಂಡಿದ್ದೇವೆ. ಟೋಟಲ್ ನಾವು ಕಳ್ಳತನವಾದ ದನಗಳು ಮತ್ತು ನಗದು ಹಣ ಮತ್ತು ವಾಹನ ಸೇರಿ ಒಟ್ಟು 9 lakhs ವರ್ತ್ ಪ್ರಾಪರ್ಟಿ ನಾವು ಇದರಲ್ಲಿ ನಾವು ಜಪ್ತಿಪಡಿಸಿಕೊಂಡಿದ್ದೇವೆ. ಟೋಟಲ್ ನಾವು ಈ ಆರೋಪಿಗಳಿಂದ ನಾವು ಟೋಟಲ್ 5 ಆರೋಪಿಗಳಿಂದ ನಾವು 5 ಕೇಸಸ್ಸನ್ನು ಡಿಟೆಕ್ಟ್ ಮಾಡಿದ್ದೇವೆ. ಇದರಲ್ಲಿ ಒಳ್ಳೆಯ ಕೆಲಸ ಮಾಡಿರುವಂತಹ ನಮ್ಮ DYSP ತಮ್ರಾಯ ಪಾಟೀಲ್ ಮತ್ತು ಅವರ ಟೀಮ್ CPI ಅಫ್ಜಲ್ಪುರ, PSI ಅಫ್ಜಲ್ಪುರ ಇನ್ಚಾರ್ಜ್ ವಾತ್ಸಲ್ಯ ಮತ್ತು ಅವರ ಟೀಮ್ಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಕ್ಯಾಟಲ್ ಥೆಫ್ಟ್ ಅನ್ನೋದು ಭಾಳ ಪ್ರಾಬ್ಲಮ್ಯಾಟಿಕ್ ಆಗಿದೆ. ಸೊ ಇವರು ಅರೆಸ್ಟ್ ಆಗಿರೋದು ನಮಗದು ಪ್ರಾಬ್ಲಮ್ ಒಂಚೂರು ಕಡಿಮೆ ಆಗಿದೆ. ಜನರಲಿ ಆಗಿ ಇವರು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕಳ್ಳತನ ಮಾಡಿಕೊಂಡು ಬಿಜಾಪುರ, ಆಲ್ಮೇಲ್ ಸುತ್ತಮುತ್ತಲ ಏರಿಯಾದಲ್ಲಿ ಅವರು ಮಾರಾಟ ಮಾಡಿ ಹಣ ಮಾಡ್ಕೊಳ್ತಾಯಿದ್ರು. ನಮಗೆ ಬಟ್
ಅವ್ರನ್ನ ವಶಪಡಿಸ್ಕೊಂಡಿದ್ದಾಗ ಅವ್ರ ಕಡೆಯಿಂದ ವಶದಲ್ಲಿದ್ದ 4 ಹೋರಿಗಳನ್ನು ನಾವು ವಶಪಡಿಸ್ಕೊಂಡಿದ್ದೆ, ಬೊಲೆರನ್ನು ವಶಪಡಿಸ್ಕೊಂಡಿದ್ದೇವೆ. ಇವ್ರ ಮೇಲೆ ಹಳೆ ಕೇಸಸ್ ಇದೆ. ಈ ಬಿಜಾಪುರ ಕೆಲವು ಕಡೆ ಇವ್ರ ಮೇಲೆ ಹಳೆ ಕೇಸಸ್ ಇದೆ. ಅಂಬೇವಾಡದಲ್ಲ. ಓಕೆ, 5 ಕೇಸಸ್ಸು ಅದು ಚೆಕ್ ಮಾಡ್ತಾ ಇದೆ. ಸದ್ಯಕ್ಕೆ ಮಾಹಿತಿ ಲಭ್ಯವಿಲ್ಲ ನಮ್ಮ ಕಡೆ. ಇವ್ರ ಕಡೆ ನಮಗೆ ದನಗಳ ಕಳ್ಳತನ ಮಾತ್ರ ಮಾಹಿತಿ ಸಿಕ್ಕಿದೆ. ಟೋಟಲ್ 5 ಮೇಜರ್ ಇವರ ಫೋಕಸ್ ಎಲ್ಲ ಅಫ್ಜಲ್ಪುರ, ಆಳಂದ್ ತಾಲೂಕುಗಳಲ್ಲಿ ಇವರು ಜಾಸ್ತಿ ಫೋಕಸ್ ಮಾಡ್ತಾರೆ. ಒಟ್ಟು 5 ಜನ ಒಟ್ಟಿಗೆ ಸಿಕ್ಕಿದರು ನಮಗೆ. ಅವರು ಮಾದನ್ ಹಿಪ್ಪರ್ಗಾದಿಂದ ಕಳ್ಳತನ ಮಾಡ್ಕೊಂಡು ಬರುವಾಗ ನಮಗೆ ಸಿಕ್ಕಿದರು. ಅವರ ವಶದಲ್ಲಿ ನಾವು 4 ಹೋರಿಗಳನ್ನು, ಒಂದು ಬೊಲೆರೋ ಪಿಕಪ್ ಒಂದು ವಶಪಡಿಸ್ಕೊಂಡಿದ್ದೇವೆ. ತದನಂತರ ಈ ಹಳೆ ಕೇಸಸ್ಸಲ್ಲಿನೂ ಹಣನೂ ರಿಕವರಿ ಮಾಡಿದ್ದೇವೆ. ನೈಟ್ ಟೈಮೇ ಮಾಡ್ತಾ ಇರೋದು. ಆಲ್ಮೋಸ್ಟ್ ಆಚೆ ಕಟ್ಟಿರೋದು, ಹೊಲದಲ್ಲೇ ಕಟ್ಟಿರೋದು, ಇಂಥವೆಲ್ಲ. ಇನ್ನೇನಾದರೂ ಈಗ ಅವರು ಸರ್ವೆ ಮಾಡಿ ಬೇಸಿಕಲಿ ಲೋಕಲ್ ಅವರಿದ್ದರು, ಮಾದನ್ ಹಿಪ್ಪರ್ಗಾದವರಿದ್ದರು, ಆಳಂದ್ ಅಂಬೇವಾಡ ಗ್ರಾಮದಲ್ಲಿದ್ದರು. ಅವ್ರಿಗೆ ಕೆಲವು ಮಾಹಿತಿ ಇತ್ತು. ಪ್ಲಸ್ ಇವರು ಗಾಡಿ ತೊಗೊಂಡು ಓಡಾಡ್ತಾ ಇರ್ತಾರೆ. ಎಲ್ಲಾದರೂ ಆಚೆ ದನಗಳು ಕಟ್ಟಿದ್ರೆ ಇಮಿಡಿಯೇಟಾಗಿ ಅದು ಕಟ್ ಮಾಡಿಕೊಂಡು ತಗೊಂಡು ಹೋಗ್ತಿದ್ರು. This video is sponsored by Mahalakshmi Jewelers, Mannur Multi-Speciality Hospital, KBN University, Royal PU College of Science and Commerce, Imran Silk House, Al Sharia Group of Institutions, and by Ideal with G.